ವಿಡಿಯೋಗೆ ಏನಾದ್ರೂ ಹೇಳ್ರಿ ಅಂದ್ರೆ ಅಣ್ಣ ಏನ್ ಹೇಳಿದ್ರು ನೀವೇ ನೋಡಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಮದ್ವೆ ಮನೆ ಹತ್ರ ಶಾಸ್ತ್ರ ಮಾಡ್ತಿದ್ರು, ನಾವು ಕೂಡ ಸ್ವಲ್ಪ ಟೈಮ್ ನೋಡ್ಕೊಂಡು ರೆಡಿ ಆಗೋಣ ಅಂತ ಮನೆ ಹತ್ರ ಬಂದ್ವಿ. ರೆಡಿ ಆಗೋದಿಕ್ಕೆ ತುಂಬಾನೇ ಟೈಮ್ ಇತ್ತು, ಅದರಿಂದ ನಿಧಾನಕ್ಕೆ ರೆಡಿ ಆದೆ. ನಾನು ನಮ್ಮ ಮನೆಯವರು ರೆಡಿಯಾಗಿ ಚೌಟ್ರಿ ಹತ್ರ ಹೋದ್ವಿ. ನಾವು ಹೋದಾಗ ಇನ್ನು ಜನ ಅವಾಗ ಬರ್ತಾ ಇದ್ರು. ನಾವು ಕೂಡ ಅಲ್ಲೇ ಸ್ವಲ್ಪ ಟೈಮ್ ಓಡಾಡ್ಕೊಂಡು ಹಾಗೆ ಕೂತಿದ್ವಿ. ಡೆಕೋರೇಷನ್ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿತ್ತು, ಅದಕ್ಕೋಸ್ಕರ ಒಂದ್ ಕ್ಲಿಪ್ ತಗೊಂಡೆ. ಅಷ್ಟರಲ್ಲಿ ಮದ್ವೆ ಗಂಟ್ ಕೂಡ ಕರ್ಕೊಂಡ್ ಬಂದ್ರು. ಸ್ವಲ್ಪ ಶಾಸ್ತ್ರ ಎಲ್ಲ ನೋಡ್ಕೊಂಡು ಊಟ ಮಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ಊಟ ಮುಗಿಸ್ಕೊಂಡ್ ಬಂದು ಇನ್ನೇನ್ ಮತ್ತೆ ಅಲ್ಲೇ ಕುತ್ಕೊಳ್ಳೋದಷ್ಟೇನೆ, ಮದ್ವೆ ಮನೆಯಲ್ಲಿ ಇನ್ನೇನು ಮಾಡೋದಿಕ್ಕಾಗಲ್ಲ. ಹೊರಗಡೆ ಹಾಗೆ ಫೋಟೋಸ್ ತಗೊಳ್ಳೋಣ ಅಂತ ಹೋದ್ವಿ. ರೆಡಿ ಆದ್ಮೇಲೆ ಫೋಟೋಸ್ ವಿಡಿಯೋಸ್ ತಗೊಳ್ಳಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಆಗಲ್ಲ. ರಿಸೆಪ್ಷನ್ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಮನೆಗೆ ಬಂದ್ವಿ. ಮಂಡೇ ಮಾರ್ನಿಂಗ್ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ರೆಡಿ ಆಗ್ಬಿಟ್ಟು ಚೌಟ್ರಿ ಹತ್ರ ಬಂದ್ವಿ. ನಾನು ರೆಡಿ ಆಗೋದ್ ವಿಡಿಯೋ ಮಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ರೆಡಿ ಆಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನಾವು ಚೌಟ್ರಿ ಹತ್ರ ಬೇಗ ಹೋಗಿದ್ರಿಂದ ಫೋಟೋಸ್ ತಗೊಂತಿದ್ವಿ. ಅಷ್ಟರಲ್ಲಿ ಮುಹೂರ್ತ ಮಾಡೋದಿಕ್ಕೂ ಎಲ್ಲ ರೆಡಿ ಮಾಡ್ಕೊಂತಾ ಇದ್ರು. ಮುಹೂರ್ತ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಣ್ಣ ಏನೋ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಮಾಡೋ ತಪ್ಪು ಇನ್ನೊಂದ್ಸತಿ ಮಾಡೋದು ಬೇಡ. ಏನಾದ್ರೂ ಮಾತಾಡ್ರಿ ವಿಡಿಯೋಗೆ ಅಂದೆ, ಅದಕ್ಕೋಸ್ಕರ ಸುಮ್ನೆ ತಮಾಷೆಗೆ ಹೇಳಿದ್ರು ಅಷ್ಟೇನೆ. ಇನ್ನೊಂದ್ ಕಡೆ ಮುಹೂರ್ತ ಮುಗಿಸ್ಕೊಂಡ್ ಬಂದು ಹೆಣ್ಣು ಗಂಡ ಹತ್ರ ಶಾಸ್ತ್ರ ಮಾಡಿಸ್ತಾ ಇದ್ರು. ಹಾಗೆ ಒಂದ್ ವಿಡಿಯೋ ಕ್ಲಿಪ್ ಹಾಕ್ತೀನಿ, ಸೌಂಡ್ ಕೇಳಿಸ್ಕೊಂಡ್ ಬನ್ನಿ. ಗಿಲ್ಲಿ ಅವರು ಎಷ್ಟು ಫೇಮಸ್ ಆಗಿದ್ದಾರೆ ಅಂದ್ರೆ ಮದ್ವೆ ಮನೆಗಳಲ್ಲೂ ಅವ್ರದೇ ಸಾಂಗು. ರಿಸೆಪ್ಷನ್ ಇನ್ನು ಲೇಟ್ ಆಗ್ತಿತ್ತು, ಅಲ್ಲೇ ಕುತ್ಕೊಂಡು ಬೋರ್ ಆಗ್ತಿತ್ತು, ಅದಕ್ಕೋಸ್ಕರ ಟೌನ್ ಒಳಗಡೆ ಹೋಗ್ ಬರೋಣ ಅಂತ ಹೋದ್ವಿ. ಹಾಗೆ ಗಿಫ್ಟ್ ಕೂಡ ಏನು ತಗೊಂಬಂದಿರ್ಲಿಲ್ಲ. ಶಾಪಿಗೆ ಹೋಗಿ ಒಂದಷ್ಟು ಗಿಫ್ಟ್ ಎಲ್ಲ ನೋಡಿದ್ವಿ. ಗಿಫ್ಟ್ ಮಾತ್ರ ಅಲ್ಲಿ ತುಂಬಾನೇ ಚೆನ್ನಾಗಿದ್ದು. ನಮಗೆ ಇಷ್ಟ ಆಗಿದ್ದು ಒಂದು ಗಿಫ್ಟ್ ತಗೊಂಡು ಚೌಟ್ರಿ ಹತ್ರ ಬಂದ್ವಿ. ಇದೇ ವಿಡಿಯೋನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.